ದೊಡ್ಡನಾಯಕನಹಳ್ಳಿ ಇದಾಗಿರೋದು 4 ಮೀಟ್ರು 9 ಮೀಟ್ರಿಗೆ ಅಪ್ರೂವ್ ಆಗಿರೋದು. ಸೊ ಅದು ಏನು ಒತ್ತುವರಿ ಇದೆ ಅದೆಲ್ಲ ಸರ್ವೆ ಮಾಡಿಸಿ ತೆಗಿಸಿ ಅದನ್ನು ಶುರು ಮಾಡ್ತೀವಿ. ಅದಾದಮೇಲೆ ಇದೊಂದು ಸಣಬ ರಸ್ತೆದು ತುಂಬ ಕೆಟ್ಟೋಗಿದೆ, ನೀಲನಹಳ್ಳಿಯಿಂದ ಇಲ್ಲಿ ತನಕ. ಅದನ್ನು ಅಪ್ರೂವ್ ಮಾಡಿಸಿದ್ದೀವಿ. ಟೆಂಡರ್ ಪ್ರಾಸೆಸ್ ಆಗಿಲ್ಲ, ಇನ್ನು ಟೆಂಡರ್ ಪ್ರಾಸೆಸ್ ಆಗಿದ ತಕ್ಷಣ ಕೆಲಸ. ಸರ್, ಈಗ ಜಿಲ್ಲೆಯಲ್ಲಿ ನಾಲಾ ದುರಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ವಿಸಿ ನಾಲೆ, CDS ನಾಲೆಗಳಿಗೆ ಬಹುತೇಕ ಕಡೆ ತಡೆಗೋಡೆಗಳು ನಿರ್ಮಿಸಿಲ್ಲ. ಸೊ ಹಾಗಾಗಿ ಮೊನ್ನೆ ಅಷ್ಟೇ ಒಂದು ಪ್ರಕರಣ ಆಗಿದೆ. ಈತ ಪ್ರಕರಣ ಅದು ಈ ನಾಲೆ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಇದನ್ನೆಲ್ಲ ನಾವು ಕರೆದು ಮಾತಾಡಿದ್ದೀವಿ ಸರ್. ಇದನ್ನೆಲ್ಲ ನೀವು ಕೇಳ್ದಂಗೆ ಬಟ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನೇ ಬರ್ತಾ ಇದ್ದೆ ಪಾಂಡುಪುರ ಟೌನ್ BC ನಾಲೆ ತುಂಬ ರಸ್ತೆ ಏರಿ ಮೇಲೆ ತುಂಬ ಚಿಕ್ಕದಿದೆ, ತಿರುವಿದೆ, ಜಂಗಲ್ ಬೆಳ್ಕೊಂಡಿದೆ. ಅದನ್ನು ಈಗ ಕಾಮಗಾರಿ ಮುಗಿದಿದೆ ಅಲ್ಲಿ ಆ ಭಾಗದಲ್ಲಿ. ಈಗ ಅಲ್ಲಿ ಈ ಪ್ರಾಜೆಕ್ಟ್ ಜೊತೆಗೇ ತಡೆಗೋಡೆ ಹಾಕೋಕ್ಕೆ ಅಪ್ರೂವಲ್ ಇದೆ. ಸೊ ಅದನ್ನು ಇಮಿಡಿಯೇಟಾಗಿ ಹಾಕ್ಸಿಸ್ಬೇಕು ಅಂತ ಹೇಳಿದ್ವಿ. ಯಾಕೆ ನಿರ್ಲಕ್ಷ್ಯ ಮಾಡ್ತೀವಿ ಅಂತ ಈಗ ಐಡೆಂಟಿಫೈ ಮಾಡಿ ಬಡ್ಜೆಟ್ಸು ಬೇಕಾಗಿರೋಂಥದ್ದು. ಈ ಹುಲ್ಕೆರೆ ಹತ್ರ ಆಗಿದೆ, ಬುಗ ಹತ್ರ ಆಗಿರೋಂಥದ್ದು, ಅದಕ್ಕೂ ಬಡ್ಜೆಟ್ ಇದೆ. ಅದೆಲ್ಲ ದುಡ್ಡು ರಿಲೀಸ್ ಆಗಿರೋಂಥದ್ದು. ಇನ್ನೂ ಕಾಮಗಾರಿ ಮುಗಿದಿರಲಿಲ್ಲ, ಯಾಕೆಂದರೆ ಕಾಮಗಾರಿ BC ಕೆಲಸ ಏನಾಯ್ತಾಯಿತ್ತು ಅದು ಮುಗಿದ ಮೇಲೆ ಆಗ್ತೀವಿ ಅಂತ ಹೇಳಿದ್ರು. ಈಗ ಆಗ್ತಿದ್ದಾರೆ. ಅದ್ರ ಜೊತೆಗೆ ನಾವು ಒತ್ತುವರಿ ಏನು ತೆಗೆದಿದ್ರು ಅದನ್ನು ತೆಗಿಸ್ತಾ ಇದ್ದೀವಿ. ಅದೇನಂದು ನಾವು ಮಾಡಿರೋ ತಪ್ಪೇನಂತಂದರೆ, ನನ್ನ ಪ್ರಕಾರ ಈ ನಾಲೆ ಪಕ್ಕದ ದಾರಿಗಳ ಮೇಲೆ ನಾವು PWD ರಸ್ತೆ ಮಾಡಿಬಿಟ್ಟಿದ್ದೀವಿ. ಅದು ಆ್ಯಕ್ಚುಲಿ ಸರ್ವಿಸ್ ರೋಡ್ಗಳು, ಅವ್ರ ಮೇಂಟೆನೆನ್ಸ್ಗೆ ಇಟ್ಕೊಂಡಿರೋಂಥ ರಸ್ತೆಗಳ ಮೇಲೆ ನಾವು ಈ ಚಿಕ್ಕದಾಗಿ ಮಾಡಿಬಿಟ್ಟಿದ್ದೀವಿ. ಅದು ಈಗ ಸಮಸ್ಯೆ ಆಗಿರೋಂಥದ್ದು. ಈಗ ಅದನ್ನ ಹಿಂದೆ ಮಾಡಿರೋದ್ರಿಂದ ಈಗ ಆ ಕಡೆ ಏನು ಜಾಗ ಇದೆ ಆ ಜಾಗಗಳನ್ನು ಒತ್ತುವರಿ ಏನಿದೆ ತೆಗೆಸಿ ರಸ್ತೆನ ಅಗಲನೂ ಮಾಡ್ಬೇಕು ನಾವು, ಪ್ಲಸ್ ತಡೆಗೋಡೆನೂ ಹಾಕ್ತೀವಿ. ಈಗ VC ನಾಲೆದೇನೋ ನಾಲೆ ಆಧುನಿಕ ಕಾಮಗಾರಿ ಜೊತೆ ಆಗ್ತಿದೆ ಸರ್. CDS ನಾಲೆದು ಅದು ಯಾರು ಅಪ್ರೂವಲೇ ಕಳಿಸಿಲ್ಲ, ಅಪ್ರೂವಲ್ ಆಗಿಲ್ಲ. ಯಾಕೆಂದರೆ ಪಟ್ಸಂನಲ್ಲಿ ಹತ್ರ ಸ್ಕೂಲ್ ಬಸ್ಗಳು ಓಡಾಡ್ತೇವೆ ನಾಲೆ ಮೇಲೆ. ಒಂಚೂರು ಹೆಚ್ಚು ಕಮ್ಮಿ ಆದರೆ ದೊಡ್ಡ ದುರಂತ ಆಗ್ಬಿಡ್ತದೆ. ಪಟ್ಸಂನಳ್ಳಿದೂ ಸೇರಿಸಿದ್ದೀವಿ, ಅದನ್ನು ಸೇರಿಸಿ ಅಪ್ರೂವಲ್ ಕಳಿಸಿದ್ದೀವಿ. ಅದನ್ನು ಇವಾಗ ಇನ್ನೂ ಅಪ್ರೂವ್ ಆಗಿಲ್ಲ. ಅಪ್ರೂವಲ್ಗೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ಥರ ಇಶ್ಯೂಸ್ ಇದೆಲ್ಲ ಇವಾಗಲ್ಲ, ಅವಾಗ ಹುಲ್ಕೆರೆಯಲ್ಲಿ ಒಂದು ಇದಾಯ್ತಲ್ಲ, ಅವಾಗಲೇ ಪೂರ್ತಿ ರಿಪೋರ್ಟ್ ಮಾಡಿಸಿ ನಾವು ಅಪ್ರೂವಲ್ ಕಳಿಸಿದ್ದೀವಿ. ಪ್ರಾಮ್ಸಿ ಅಂತ ಏನೋ ಒಂದು ಸಪ್ರೇಟ್ PWDಯಲ್ಲಿ ಒಂದು ಸಪ್ರೇಟ್ ಇದೆ. ಅಲ್ಲಿಗೆ ಸುಮಾರು 8 ಕೋಟಿ ವೆಚ್ಚದಲ್ಲಿ ಬರೀ ಈ ತಡೆಗೋಡೆ ಅನ್ನೋದಕ್ಕಿಂತ ಎಲ್ಲಿ ಈ ಥರ ಆಕ್ಸಿಡೆಂಟ್ಗಳು, ಅನಾಹುತಗಳು, ಎಲ್ಲ ಏರಿಯಾಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಅಪ್ರೂವ್ ಮಾಡಿದ್ದಾರೆ. ಅದನ್ನು ಈ ತಡೆಗೋಡೆ ಇರ್ಬೋದು ಅಥವಾ ರಸ್ತೆ ಹಂಪ್ಸ್ ಇರ್ಬೋದು, ಎಲ್ಲೆಲ್ಲಿ ಇಶ್ಯೂಸ್ ಇದೆ, ತಿರುವುಗಳು ಇಲ್ಲೆಲ್ಲ ಅಲ್ಲಿ ಏನು ನಾವು ಕ್ರಮ ತಗೋಬೇಕು ಅದಕ್ಕೆಲ್ಲ ಮಾಡಿಸಿದ್ದೀವಿ. ಓಕೆ, ಥ್ಯಾಂಕ್ ಯು. ಇವತ್ತಿಲ್ಲಿ ಏನು ಲಕ್ಷ್ಮೀಸಾಗರ ಪಂಚಾಯಿತಿಯಲ್ಲಿ ಸುಮಾರು ಎಲ್ಲ ಊರುಗಳಿಗೂ, ಪಂಚಾಯಿತಿಯಲ್ಲಿರೋಂಥ ಎಲ್ಲ ಊರುಗಳಿಗೂ ಅನುದಾನನ ಸುಮಾರು 4,20,00,000 ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿಗಳನ್ನು ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಇದು ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಿದ್ದು. ನಾವೇನು ಮಾಡಿದ್ದೀವಿ, ಒಂದು ಹೋಬಳಿಗೆ ಒಂದು ಊರನ್ನ ತಗೊಂಡು ಈ ಎಲ್ಲ ಊರುಗಳಿಗೂ ಹಾಕೋ ಬದಲು ಒಂದು ಹೋಬಳಿಗೆ ಒಂದು ಊರನ್ನ ಆಯ್ಕೆ ಮಾಡ್ಕೊಂಡು ಒಂದು ಹೋಬಳಿಗೆ ಒಂದು ಪಂಚಾಯಿತಿನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಥರ ಮಾಡ್ತಾಯಿದ್ದೀವಿ. ಒಂದೊಂದು ಹೋಬಳಿಯಲ್ಲಿ ಈ ಥರ ಮಾಡಿದ್ದೀವಿ. ನಾ ಕೇಳ್ಕೊಳ್ಳೋದು ಏನಂದರೆ, ಇಲ್ಲಿ ಸಹಕಾರ ಎಲ್ಲರೂ ಊರುಗಳ ಲಕ್ಷ್ಮೀಸಾಗರ ಪಂಚಾಯಿತಿ ಎಲ್ಲ ಜನತೆ ದಯವಿಟ್ಟು ಸಹಕಾರ ಕೊಟ್ಟು ಈ ರಸ್ತೆಗೆ ಏನು ಕಾಮಗಾರಿ ಮಾಡ್ತಾಯಿದ್ದೀವಿ ಅದರಿಗೆಲ್ಲ ಅವರು ಕೈ ಜೋಡಿಸಿ ಕೆಲಸ ಮಾಡಿಸ್ಬೇಕು ಅಂತ ಈ ಮೂಲಕ. ಎಷ್ಟು ಲಕ್ಷ ಪ್ರಾಜೆಕ್ಟ್ ಸರ್ ಇದು? ಅದು 4,20,00,000 ಸರ್. ಇದು ಸಣಬ ರೋಡು ಹೇಳ್ತೀನಿ. ಅದನ್ನು ಸಣಬ ರೋಡು ಈಗಾಗಲೇ PWDಯಲ್ಲಿ ಅಪ್ರೂವ್ ಆಗಿದೆ. ಏನು ಒಳಗಡೆ ಅದು PWD. ಇದು ಏನು ಮಾಡಿ ಸರ್ ಇಷ್ಟು